ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡ್ತಾರೆ, ಅಥವಾ ಕಾಂಗ್ರೆಸ್ ಅವರು ಬಿಜೆಪಿ ಅಂತ ಹೇಳಿದ್ರೆ ಮುಂದುಳಿದ ಜನಾಂಗಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತೇಳಿ. ಆದ್ರೆ ಇದನ್ನ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿದೆ. ಇವತ್ತು ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ. ನರೇಂದ್ರ ಮೋದಿಜಿಯವರು, ಯಡಿಯೂರಪ್ಪನವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಇವತ್ತು ಮತ್ತೊಮ್ಮೆ ರುಜುವಾತಾಗಿರುವಂತದ್ದು. ಪಟ್ಟಣ ಪಂಚಾಯತಿ ನೀವು ನೋಡಿದ್ರಿ, ಬಹುತೇಕ ಎಲ್ಲಾ ಕ್ಷೇತ್ರಗಳು ನಾವು ಎಲ್ಲ ಕಡೆ ಮೆಜಾರಿಟಿ ಬಂದ್ರಿ. ಇದೇನ್ ತೋರಿಸ್ತದೆ? ಒಬ್ಬ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರೆ. ಕಳೆದ 2.5 ವರ್ಷದ ಅವರ ಆಡಳಿತ ಅವಧಿ ಯಾವ ರೀತಿ ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಟ್ಟಣ ಪಂಚಾಯತ್ ಫಲಿತಾಂಶವೇ ಒಂದು ರೀತಿ ದಿಕ್ಸೂಜಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ರಾಜ್ಯದಲ್ಲಿ ಯಾರೂ ಕೂಡ ಸಂತೋಷವಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ದಂತ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 48 ಗಂಟೆಗಳಲ್ಲಿ ಈ ಕಾಂಗ್ರೆಸ್ ಅವರು ತಮ್ಮ ಮುಖವಾಡವನ್ನ ಕಳಚಿರ್ತಕ್ಕಂಥ ನಿಮ್ಗೆ ಗೊತ್ತೇ ಇದೆ. ಏನದು? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು 4,000 ರೂಪಾಯಿ ಕೊಡ್ತಾ ಇದ್ರು. ಅದಕ್ಕೆ ಕಲ್ಲಾಕಂತ ಕೆಲಸ ಮಾಡಿದ್ರು. ಬಸವರಾಜ ಬೊಮ್ಮಾಯಿಜಿಯವರು ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ ವಿದ್ಯಾರ್ಥಿ ನಿಧಿಯನ್ನ ತಂದ್ರು, ವಿದ್ಯಾನಿಧಿಯನ್ನ ತಂದ್ರು. ಅದಕ್ಕೆ ಕಲ್ಲಾಕುವಂತ ಕೆಲಸ ಮಾಡಿದ್ರು. ಎಂತ ದುಷ್ಟ ಸರ್ಕಾರ ಅಥವಾ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ, ಭೀಕರ ಅತಿವೃಷ್ಟಿ, ಮಳೆ ಸುರಿತದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆದಂತ ಬೆಳೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬಂದಿಲ್ಲ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದು, ಬೆಳೆ ಪರಿಹಾರ ಕೊಡುವಂತ ದೂರದ ಮಾತು. ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಸ್ವಚ್ಛವಾಗಿ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲಿಲ್ಲ. ಮತ್ತೆ ಇಷ್ಟು ಉದಾಸೀನ ಯಾಕೆ? 140 ಶಾಸಕರು ನಾವು ಗೆದ್ದು ಬಿಟ್ಟಿದ್ದೇವೆ. 137 ಗೆದ್ರು, 3 ಬೈ ಎಲೆಕ್ಷನ್ ಗೆದ್ದು ಬಿಟ್ರು. 140 ಶಾಸಕರಿದ್ದಾಗ ಸಂಪೂರ್ಣ ಬಹುಮತ, ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದಾಗ ನಮ್ನ ಯಾರು ಕೇಳ್ತಾರೆ? ಹಾಗಾದ್ರೆ ಈ ಅಧಿಕಾರದ ಮದ, ಅಧಿಕಾರದ ದರ್ಪ ಇವತ್ತು ಸರ್ಕಾರ, ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿ ಮಾಡಿಸ್ತಾ ಇರುವಂತದ್ದು. ನೋಡಿ, ಮೊನ್ನೆ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಬ್ರು ಸಚಿವೆ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳದು ಸುಮಾರು ಎಲ್ಲ ಸೇರಿದ್ರೆ 5,000 ಕೋಟಿ ಆಗ್ತದೆ. ಸಂಪೂರ್ಣ ಕೊಟ್ಟಿದ್ದೇವೆ ಅಂತೇಳಿ ಸುಳ್ಳು ಮಾಹಿತಿಯನ್ನ ಸದನಕ್ಕೆ ನೀಡ್ತಾರೆ ಅಂತ ಹೇಳಿದ್ರೆ, ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಸಚಿವರು ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ಬಂದಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ? ಹಾಗಾದ್ರೆ ಹಾಗಾಗಿ ಈ ರಾಜ್ಯದಲ್ಲಿ ಬಡವರಾಗ್ಲಿ, ರೈತರಾಗ್ಲಿ, ಜನಸಾಮಾನ್ಯರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಇದರ ಪರಿಣಾಮನೇ ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಬಾಶೆಟ್ಟಳ್ಳಿಯು ಸೇರಿದಂತೆ ಒಂದು ಅಭೂತಪೂರ್ವ ಯಶಸ್ಸು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿರುವಂತದ್ದು. ಆದ್ರೆ ಒಂದೇನ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ.